ಬಿಗ್ ಬಾಸ್ ರಂಜಿತ್ ಮನೆಯ ಗಲಾಟೆ ಈಗ ಬೀದಿಗೆ ಬಂದಿದೆ. ಅಕ್ಕ ತಮ್ಮನ ನಡುವೆ ನಡೆದಂತಹ ಗಲಾಟೆ, ಅದರ ವಿಡಿಯೋಗಳನ್ನ ಮಾಡಿಕೊಂಡು ಒಬ್ಬರಿಗೊಬ್ಬರ ಮರ್ಯಾದೆಯನ್ನ ತೆಕ್ಕೊಳ್ಳುವಂತಹ ಕೆಲಸವನ್ನ ಸ್ವತಃ ಅವರುಗಳೇ ಮಾಡ್ಕೊಂಡಿದ್ದಾರೆ. ಇದಾಗಿರೋದು ಫ್ಲಾಟ್ಗಾಗಿ ಫೈಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಬ್ಬರು ಕೂಡ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡ್ತಾ ಅವರವರ ವರ್ಷನ್ಗಳನ್ನ ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಗಲಾಟೆ ಆಯಿತು, ಇದರ ಹಿಂದಿನ ಅಸಲಿಯತ್ತೇನು, ಮನೆ ಯಾರದ್ದು, ತಂದೆಯ ಹೆಸರಲ್ಲಿತ್ತ ಅಥವಾ ಸ್ವತಃ ತಮ್ಮ ದುಡಿಮೆಯಲ್ಲೇ ಅವರು ತೆಗೆದುಕೊಂಡಿದ್ದ ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ರಂಜಿತ್ ಮನೆಯಲ್ಲಿ ಕೋಲಾಹಲ ಅಂತೂ ಎಬ್ಬಿದೆ. ಬಿಗ್ ಬಾಸ್ ರಂಜಿತ್ ಮನೆಯಲ್ಲಿ ಕೋಲಾಹಲ ಎದ್ದಿದೆ. ಫ್ಲಾಟ್ಗಾಗಿ ಸಹೋದರಿ ಜೊತೆಗೆ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಕಿರುತೆರೆ ನಟ ರಂಜಿತ್ ಮಾತನಾಡಿದ್ದಾರೆ. ಅಸಲಿಯತ್ತೇನು ಅನ್ನೋದನ್ನ ಅನಾವರಣ ಮಾಡಿದ್ದಾರೆ. ಫ್ಲಾಟ್ ವಿಚಾರಕ್ಕೆ ಸಹೋದರಿ ಜೊತೆ ಸಿಟ್ಟಾಗಿದ್ಯಾಕೆ, ಕೂಡಿ ಬಾಳಿದ್ದ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದೆಲ್ಲಿ, ಒಡ ಹುಟ್ಟಿದವರು ನಾನಾ ನೀನಾ ಅಂತಿರೋದಾದ್ರೂ ಯಾಕೆ, ಈ ಎಲ್ಲ ಪ್ರಶ್ನೆಗಳಿಗೆ ಖುದ್ದು ರಂಜಿತ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋ ಮೂಲಕವಾಗಿ ವಿವರವಾಗಿ ಹೇಳಿದ್ದಾರೆ. ಫ್ಲಾಟ್ ಯಾರದ್ದು, ಯಾರ ಹಣದಲ್ಲಿ ತೆಗೆದುಕೊಂಡದ್ದು, ಇತ್ಯಾದಿ ಇತ್ಯಾದಿ. ಬಟ್ಟೆ ಎಳೆದು ರೆಡಿಂಗೆ ಕೈ ಮಾಡಿಲ್ಲ. ಯಾವಳ ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು, ನೀ ಬಟ್ಟೆ ಎಳೆದಿ. ನಂದು ಬಟ್ಟೆ ಎಳೆದಿಲ್ಲ, ನಾನು ಈ ಬಟ್ಟೆ ಎಳ್ಕೊಂಡಿದ್ದು. ನೀ ನನ್ನ ಬಟ್ಟೆ ಸೇರ್ಸತ್ತದೆ, ನನ್ನ ಬಟ್ಟೆ ಸೇರ್ಸತ್ತದೆ. ನನ್ನತ್ರ ವಿಡಿಯೋ ಇದೆ. ನನ್ನ ಬಟ್ಟೆ ಸೇರ್ ನೀ ಎಳೆದಿದ್ಯಾ, ನನ್ನ ಬಟ್ಟೆ ಸೇರ್ಸಿದ್ಯಾ? ಆಯ್ತಾ, ನನ್ನ ಬಟ್ಟೆ ಸೇರ್ಸಿ. ಅದು ಏನಿದೆ ನೀನ್ ತಂದ ಹಾಕಿದ್ಯಾ ನನಗೆ ರೇಷನ್? ನೀನ್ ತಂದ ಹಾಕಿದ್ಯೇನೆ ದ್ರಾಕ್ಷಿ ಗೋಡಂಬಿ. ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ? ಹೌದು, ನೀವು ಮಾನ ಮರ್ಯಾದೆ ಕೂತಿದ್ದೀರಲ್ಲ. ನನ್ನ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ನ ಗಂಡನ ಮನೇಲಿ ನೀನ್ ಬಂದು ಕೂತಿದ್ಯಾ ಬಿಕಾರಿ? ನಮ್ಮನ ಮನೆಗೆ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ನ ಗಂಡನ ಮನೇಲಿ ನೀವು ಕೂತಿರೋದು ಬಿಕಾರಿ. ನೀನು ಬಿಕಾರಿ, ನಾನಲ್ಲ. ನೀನ್ ಬಿಕಾರಿ, ನೀನ್ ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಮನೆ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತೆ ಮಾಡಿದೆ. ಈ ರಂಜಿತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾನೊಬ್ಬ ಕಲಾವಿದ ಆಗಿರೋದ್ರಿಂದ ಲೋನ್ ಸಿಗಲಿಲ್ಲ, ಹಾಗಾಗಿ ಅಕ್ಕನ ಸ್ಯಾಲರಿ ಮೇಲೆ ಸಾಲವನ್ನು ಪಡೆದುಕೊಂಡು ಫ್ಲ್ಯಾಟನ್ನು ಖರೀದಿ ಮಾಡಿದೆ. 2017ರಲ್ಲಿ ನಾನು ಅಪಾರ್ಟ್ಮೆಂಟನ್ನು ಖರೀದಿಸಿದೆ ಅಂತ ಹೇಳಿದ್ದಾರೆ. ಮದುವೆಗೂ ಮುಂಚೆ ನನ್ನ ಇಬ್ಬರು ಅಕ್ಕಂದಿರ ಜೊತೆಗೆ ನಾನು ಇದೇ ಮನೆಯಲ್ಲಿಯೇ ಇದ್ದೆ. ನನ್ನ ಮದುವೆಯಾದ ಮೇಲೆ ಈಗ ಆರೋಪ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಕಿರುತೆರೆ ನಟ ರಂಜಿತ್ ಮಾತನಾಡಿದ್ದಾರೆ. ಯಾಕ ಗಲಾಟೆ ಆಯಿತು, ನಿಜಕ್ಕೂ ಆ ಕುಟುಂಬದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಮನೆ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಈಗ ಬೀದಿ ರಂಪ ಹಾದಿ ರಂಪ ಆಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ನಿಜಕ್ಕೂ ಆ ಮನೆ ಯಾರದ್ದು, ಆ ಮನೆ ವಿಚಾರಕ್ಕೆ ಯಾಕೆ ಗಲಾಟೆ ಆಯಿತು ಎಲ್ಲವನ್ನು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ವಿವರಿಸಿದ್ದಾರೆ. ಸರ್ ನಮಸ್ತೆ. ಏನಿಲ್ಲ, ತಮ್ದು ಅದೇ ಒಂದು ಗಲಾಟೆ ಸಂಬಂಧ ಫೋನ್ ಮಾಡಿದೆ. ಏನು ಎತ್ತ ಅಂತ ಹೇಳಿ ಹೇಳ್ಬೋದಾ? ಈಗ ಸರ್ ಇದು ಆಲ್ರೆಡಿ ಸಿವಿಲ್ ಮ್ಯಾಟರ್ಗೆ ಹೋಗಿದೆ ಸರ್. ಇದು ಗೊತ್ತಾಯ್ತು ಸರ್. ಅದು ಸೊ ಹಾಗಾಗಿ ಅವ್ರು ಏನು ನಮ್ಗೆ ಅಲಿಗೇಷನ್ಸ್ ಕಳ್ಸಿದಾರೆ, ಆ ಅಲಿಗೇಷನ್ಸ್ ಗೆ ನಾನು ಲೀಗಲ್ ಆಗಿ ನೋಟಿಸ್ ರಿಪ್ಲೈ ಮಾಡಿದೀನಿ. ಮಾಡಿದ್ಮೇಲೂ ಅವರು ಸ್ಟೇಷನ್ಗೂ ಹೋಗಿದ್ದಾರೆ. ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಪೊಲೀಸ್ ಹೇಳಿ ಕಳ್ಸಿದ್ದಾರೆ, ಇಲ್ಲ ಮೇಡಮ್ ಇದು ಲೀಗಲ್ ಆಗಿರುವಂತದ್ದು, ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ನೀವು ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟ ಮೇಲೇನು ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಅಸೋಸಿಯೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಂದು 15-20 ಜನ ಬಂದಿದ್ದಾರೆ ಮನೆಯೊಳಗೆ. ಅವರು ಬಂದು ತೀರ್ಮಾನ ಮಾಡಿದ್ಮೇಲೆ ಅವರು ಅದನ್ನೇ ಹೇಳಿದ್ದಾರೆ, ಇಲ್ಲ ಮೇಡಮ್ ಇದು ಸಿವಿಲ್ ಮ್ಯಾಟ್ರು, ನೀವು ಕಾಂಪ್ರಮೈಸ್ ಗೆ ನಾವು ಕೊಡುವಂತದ್ದು ಯಾವುದೇ ಸೊಲ್ಯೂಷನ್ ನೀವು ರೆಡಿ ಇಲ್ಲ ಅನ್ಬೇಕಾರೆ ನೀವು ಕೋರ್ಟ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲೂ ಹೋಗಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗೋದು ಏನು ಅಂದ್ರೆ, ಒಂದು ಅವ್ರು ಕರೆಕ್ಟ್ ಆಗಿದ್ರೆ ಅವ್ರು ಸಿವಿಲ್ ಕೋರ್ಟ್ಗೆ ಹೋಗ್ಬೋದಿತ್ತಲ್ವಾ. ನನ್ನ ಹೆಂಡತಿಗೆ ಹೊಡೆಯುವಂತದ್ದು ನೆಸೆಸಿಟೀಸ್ ಇಲ್ಲ. ಅಂಡ್ ನೀವು ಮನೆ ಒಳಗ್ ಬಂದ ಮೇಲೆ ಕಿಚನ್ಗೆ ಏನಕ್ಕೆ ಬಂದ್ರಿ ನೀವು ವಿಡಿಯೋ ಮಾಡಿ ರೆಕಾರ್ಡ್ ಮಾಡ್ಕೊಂಡು? ಅದು ವಿಡಿಯೋ ಎಲ್ಲ ಹರಿದಾಡ್ತಿದ್ಯಲ್ಲ, ಅದು ಬಿಫೋರ್ ಕಂಪ್ಲೇಂಟ್ ಕೊಡಕ್ ಮುಂಚೆ ಹರಿದಾಡಿದ್ದ ಅದು ಅಥವಾ ಕಂಪ್ಲೇಂಟ್ ಕೊಟ್ಟ? ಆಫ್ಟರ್ ಕಂಪ್ಲೇಂಟ್. ಓಕೆ ಆಫ್ಟರ್ ಕಂಪ್ಲೇಂಟ್ ಇದೆಲ್ಲ ಆಗಿತ್ತು.
ಇದು ತಮ್ಮ ಈ ಭಾವ ತಮ್ಮ ಅಕ್ಕ ಅವ್ರ ಜೊತೆ ಈ ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನು ಅಂತ ಸರ್? ಏನಿಲ್ಲ ಸರ್, ಇವಾಗ ನಾವು ಮದ್ವೆ ಆದ್ವಿ. ಹಾ ಮದ್ವೆ ಆಗಕ್ ಮುಂಚೆ ಆಲ್ಮೋಸ್ಟ್ ಮೇ 11th ನಾವು ಮದ್ವೆ ಆಗಿದ್ದು. ಅಲ್ಲಿವರೆಗುನು ಮೇ 28th ವರೆಗುನು ಅವರು ನಮ್ಮನೇಲೆ ನನ್ನ ಜೊತೆಲಿ ಇದ್ದಿದ್ದು. ಇಬ್ರು ಅಕ್ಕಂದಿರು ಮಕ್ಕಳು, ನನ್ನ ಚಿಕ್ಕ ಭಾವ ಎಲ್ಲರೂ ನಮ್ ಜೊತೆಲೆ ಇದ್ದಿದ್ದು. ಆಲ್ಮೋಸ್ಟ್ ಮದ್ವೆ ಆದಾಗಿನಿಂದಲೂ ನಮ್ ಜೊತೆಲೆ ಇದ್ದಿದ್ದು. ಓಕೆ. ಈ ರೀತಿ ಇದ್ದಾಗ ಸಡನ್ ಆಗಿ ಮದ್ವೆ ಆಗಿ 2 ತಿಂಗಳಿಗೆ ಬಂದು ನನ್ಗೆ ಅಲಿಗೇಷನ್ಸ್ ಮಾಡ್ತೀರ ಅನ್ಬೇಕಾರೆ ಒಂದು ಪ್ರಾಬ್ಲಮ್ ಆಗಿರೋದು ಏನು ಗೊತ್ತಾ ಸರ್? ನಾನು 2017 ಅಲ್ಲಿ ನಾನು ಮನೆ ತಗೊಬೇಕಾದ್ರೆ ನನಗೆ ಆಸ್ ಎ ಆರ್ಟಿಸ್ಟ್ ಲೋನ್ ಆಗಲ್ಲ. ಆರ್ಟಿಸ್ಟ್ ಗಳಿಗೆ ಲೋನ್ ಆಗದಿರೋ ಕಾರಣ ನನ್ನ ಅಕ್ಕನ ಒಂದು ಸ್ಯಾಲ್ರಿ ಬೇಸಿಸ್ ಮೇಲೆ ಲೋನ್ ತಗೊಂಡು ಮನೆ ತಗೊಂಡಾಗ ಅವ್ರ ಹೆಸರಿಗೆ ಮಾಡಿದ್ದು. ಅವಾಗ ನಾನು ಸಿಂಗಲ್ ಆಗಿದ್ದೆ. ಮೇ 11th ವರೆಗೂನು 2025 ಮೇ 11th ವರೆಗೂ ನಾನು ಸಿಂಗಲ್ ಆಗಿದ್ದೋ ಕಾರಣ ಅಲ್ಲಿವರೆಗೂ ಸಿಂಗಲ್ ಆಗಿದ್ದಾಗ ಅವ್ರ ಹೆಸರಲ್ಲೇ ಇತ್ತು. ಅದಕ್ಕೂ ಮುಂಚೆನೂ ನಮ್ಮ ತಾಯಿನೂ ಹೇಳಿದ್ರು, ಅವನ ಹೆಸರು ಮಾಡ್ಕೊಟ್ಬಿಡು, ಗಿಫ್ಟ್ ಡೀಡ್ ಮಾಡ್ಕೊಟ್ಬಿಡು ಅಂತ ಸುಮಾರು ಸರಿ ಹೇಳಿದಾರೆ. ಅವರು ಮಾಡ್ಕೊಡ್ತೀನಿ, ಅವ್ನ್ ಮದ್ವೆ ಆಗ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಬಂದಿದ್ರು. ಬಟ್ ನಮ್ದು ಇವತ್ತು ನಮ್ ತಾಯಿ ಇಲ್ಲ. ನಾನ್ ಕೊಟ್ಟಿರೋ ಎಂಟೈರ್ ಕ್ಯಾಶ್ ಈಗ ತಾವು ಕೊಟ್ಟಿರೋ ಅಂತ ಅಂದ್ರೆ ಲೋನ್ ಅವ್ರ ಹೆಸರಲ್ಲಿ ತಗೊಂಡಿದ್ರಿ, ಲೋನ್ ಎಲ್ಲ ತಾವು ಕಟ್ಟಿದಿರಿ, ಫ್ಲಾಟ್ ಏನಿದೆ ಅದು ತಮ್ಗ್ ಸೇರಿದ್ದು ಅಂತ ಹೇಳಿ ತಾವು. ಹೌದೌದೌದು. ಅದೇ ಕಂಪ್ಲೇಂಟ್ ಅಲ್ಲಿ ಅವರು ಒಂದು ಮೆನ್ಷನ್ ಮಾಡವ್ರೆ ಸರ್, ಏನು ಅಂತ ಹೇಳಿ 2018 ಇಂದ ನಾವು ನಮ್ಮ ಹೆಂಡತಿ ಇಲ್ಲಿ ಇದೀವಿ, ವಾಸ ಮಾಡ್ತಿದೀವಿ, ತಮ್ಮ ಭಾವ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ 2025 ಇಂದ ನೀವು ಬಂದು ಈಗ ನಂದೇ ಮನೆ ಅಂತ ಹೇಳಿ ಹೇಳ್ತಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬರ್ದವ್ರೆ. 2018 ಅಲ್ಲಿ ಅವರು ಮನೆಯೊಳಗೆ ಇದ್ರ ಅಂತ ಕೇಳಿ ನೋಡಿ ಸರ್. ಅವರು ಆರ್ಮೇಲೆ ಇದ್ದಿದ್ದು. ಓಕೆ. ಆರ್ಮೇಲೆ ಇದ್ದಾಗ ಅವ್ರು ಎಲ್ಲಿದ್ರು ಅಂತ ಕೇಳಿ ನೋಡಿ ಸರ್ ಅವರು. ಸೊ ಅದನ್ನೊಂದು ಕ್ವಶನ್ ಮಾಡ್ಬೋದಲ್ವಾ ನಾವುನು. ಹೌದೌದೌದು. 2017 ಬಿಟ್ಟಾಕಿ 2017-18 ಅಲ್ಲಿ ಅಪಾರ್ಟ್ಮೆಂಟ್ ಹೆಸರು 106 ರಂಜಿತ್ ಕುಮಾರ್ ಶಾಂತಕುಮಾರ್ ಅಂತ ಇದೆ. ಅದೆಲ್ಲ ಹೆಂಗ್ ಬರುತ್ತೆ ಸರ್ ಅದಲ್ಲಿ? ಅವ್ರ ಪ್ರಾಪರ್ಟಿ ಆಗಿದ್ರೆ ಅವ್ರ ಹೆಸರು ಹಾಕ್ಬೇಕಿತ್ತಲ್ಲ, ನನ್ನ ಹೆಸರು ಏನಕ್ಕೆ ಹಾಕ್ತಾರೆ ಸರ್ ಅವರು? ಈಗ ರಿಜಿಸ್ಟರ್ ಎಲ್ಲ ತಮ್ಮ ಸಹೋದರಿ ಹೆಸರಿಗಾಗಿದ್ಯಾ? ಹೌದೌದು. ಏನಕ್ಕೆ ಅಂದ್ರೆ ನಾನು ಬ್ಯಾಂಗ್ಳೂರ್ ಇರ್ತಾ ಇರ್ಲಿಲ್ಲ. ನಾನು 2017-2018 ಅಲ್ಲಿ ನಾನು ಮುಂಬೈಲಿ ಇರ್ತಾ ಇದ್ದೆ ನಾನು. ಸೊ ಅದೇ ಹೇಳಿಲ್ವಾ, ಆರ್ಟಿಸ್ಟ್ ಗಳು ಲೆಕ್ಕ ಬಂದಾಗ ಅದ್ ನಮ್ಗೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಅಕ್ಕನ ಹೆಸರು ಮಾಡಿ ಅದನ್ನ ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರೋದು ಎಂಟೈರ್ ಅಂತ ಡಾಕ್ಯುಮೆಂಟ್ಸ್ ಇದೆ.